ಸಮುದ್ರದಲ್ಲಿ ಮುಳುಗಡೆಯಾಗಿರುವ ರಾಮ ಸೇತುವಿನ ನಕ್ಷೆಯನ್ನು ಇಸ್ರೋ ಬಿಡುಗಡೆ ಮಾಡಿದೆ. ಇದು ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ರಸ್ತೆ ಸಂಪರ್ಕ ಕಲ್ಪಿಸುತ್ತಿತ್ತು ಎಂಬ ವಾದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ಸಮುದ್ರದಲ್ಲಿ ಮುಳುಗಡೆಯಾಗಿರುವ ರಾಮ ಸೇತುವಿನ ನಕ್ಷೆಯನ್ನು ಇಸ್ರೋ ಬಿಡುಗಡೆ ಮಾಡಿದ್ದು, ಇದು ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ರಸ್ತೆ ಸಂಪರ್ಕ ಕಲ್ಪಿಸುತ್ತಿತ್ತು ಎಂಬ ವಾದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ICESat ಉಪಗ್ರಹದ 2018ರಿಂದ 2023ರವರೆಗಿನ ಮಾಹಿತಿಯನ್ನು ಆಧರಿಸಿ ಈ ಮ್ಯಾಪ್ ರಚಿಸಲಾಗಿದೆ. ತಮಿಳುನಾಡಿನ ಧನುಷ್ಕೋಟಿಯಿಂದ ಶ್ರೀಲಂಕಾದ ತಲೈಮನ್ನಾರ್ಗೆ ಸಂಪರ್ಕ ಕಲ್ಪಿಸಿರುವ ರಾಮ ಸೇತುವೆ 1 ರೈಲು ಬೋಗಿಯಷ್ಟು ಅಗಲವಾಗಿ ಕಾಣುತ್ತಿದೆ. ಇಡೀ ಸೇತುವೆಯಲ್ಲಿ 11 ಕಡೆ ಸಣ್ಣ ಸಣ್ಣ ಕಾಲುವೆಗಳಿರುವುದನ್ನು ಈ ಸಂಶೋಧನೆ ಪತ್ತೆ ಮಾಡಿದೆ. ಈ ಕಾಲುವೆಗಳು ಪಾಕ್ ಜಲಸಂಧಿಯಿಂದ ಮನ್ನಾರ್ ಕಾರಿಗೆ ನೀರು ಸುಲಭವಾಗಿ ಹರಿದು ಹೋಗಲು ಸಹಾಯ ಮಾಡುತ್ತದೆ. ಹೀಗಾಗಿ ಈ ಸೇತುವೆ ಮಾನವ ನಿರ್ಮಿತವಾಗಿದೆ. ರಾಮೇಶ್ವರಂನಲ್ಲಿರುವ ಶಾಸನದ ಮಾಹಿತಿಯ ಪ್ರಕಾರ 1480ರವರೆಗೆ ಈ ಸೇತುವೆ ನೀರಿನ ಮೇಲ್ಭಾಗದಲ್ಲಿ ಕಾಣುತ್ತಿತ್ತು. ಬಳಿಕ ಭಾರೀ ಪ್ರವಾಹಕ್ಕೆ ಸಿಲುಕಿ ನಾಶವಾಯಿತು ಎನ್ನಲಾಗಿದೆ.